ಕಳೆದ 28 ವರ್ಷಗಳಿಂದ ಆಲೂರು ತಾಲೂಕಿನಲ್ಲಿ ರೈಲ್ವೆ ನಿಲ್ದಾಣ ಮತ್ತೆ ಸೌಲಭ್ಯಗಳಿದ್ರೂ ಕೂಡ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ರೈಲು ನಿಲುಗಡೆ ನಡೀತಾ ಇಲ್ಲ ಇಲ್ಲಿ. ನಂತರ 2024ರ ಫೆಬ್ರವರಿಯಲ್ಲಿ ಪ್ರಾಯೋಗಿಕವಾಗಿ ನಿಲುಗಡೆಯನ್ನು ನೀಡಲಾಗಿತ್ತು. 2024ರ ಡಿಸೆಂಬರ್ 4ರಂದು ಯಾವುದೇ ಸೂಕ್ತ ಕಾರಣ ಇಲ್ಲದೆ ಅದನ್ನು ರದ್ದುಪಡಿಸಲಾಗಿದೆ ಅಂತ ರಾಧಮ್ಮ ಜನಸ್ಪಂದನ ಸಂಸ್ಥೆ ಆಲೂರು ಇಲ್ಲಿಯ ಸಂಸ್ಥಾಪಕ ಹೇಮಂತ್ ಕುಮಾರ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಕುರಿತು ಮಾತನಾಡಿರ್ತಕ್ಕಂಥ ಅವರು ರೈಲ್ವೆ ಅಧಿಕಾರಿಗಳು ಮತ್ತೆ ಮಂತ್ರಿಗಳನ್ನ ಸಂಪರ್ಕಿಸಿದಾಗ ಆಲೂರಿನಲ್ಲಿ ದಿನಕ್ಕೆ 247 ರೂಪಾಯಿ ಮಾತ್ರ ಆದಾಯ ಬರ್ತಾ ಇದೆ ಅಂತ ಪತ್ರ ಕಳಿಸಿದ್ದಾರೆ. ಆದ್ರೆ ಆಲೂರಲ್ಲಿ 2024ರ ಅಕ್ಟೋಬರ್ ತಿಂಗಳಲ್ಲಿ 22,865 ರೂಪಾಯಿ, ನವೆಂಬರ್ ತಿಂಗಳಲ್ಲಿ 15,985 ರೂಪಾಯಿ ಆದಾಯ ಸಂಗ್ರಹ ಆಗಿದ್ದು ಈ ಸುಮಾರು 311 ಜನ ಪ್ರಯಾಣಿಕರು ಪ್ರಯಾಣ ಮಾಡಿದ್ದಾರೆ. ಇಲ್ಲಿಂದ ಆಲೂರಿನಲ್ಲಿ ಸಂಗ್ರಹವಾಗುವ ಆದಾಯ ಮಾವಿನಕೆರೆಗಿಂತ ಕಡಿಮೆ ಇದೆ ಹಾಗೂ ಬಾಗೇಪಲ್ಲಿಯಲ್ಲಿ 18,000 ರೂಪಾಯಿ ಕಲೆಕ್ಷನ್ ಆಗ್ತದೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ. ಇತರೆ ನಿಲ್ದಾಣಗಳಿಗಿಂತ ಆಲೂರು ತಾಲೂಕಿನಲ್ಲಿ ಆದಾಯ ಹೆಚ್ಚಿದ್ರೂ ಕೂಡ ಇಲ್ಲಿ ಯಾಕೆ ರೈಲನ್ನ ನಿಲುಗಡೆ ಮಾಡ್ತಾ ಇಲ್ಲ? ಈ ರೈಲು ನಿಲುಗಡೆಯನ್ನ ರದ್ದುಗೊಳಿಸಿರೋದು ಜನರ ಸೌಲಭ್ಯವನ್ನ ವಂಚಿತ ಮಾಡ್ದಂಗೆ ಆಗೋಗ್ಬಿಟ್ಟಿದೆ. ಸಂಬಂಧಪಟ್ಟ ಶಾಸಕರು ಮತ್ತೆ ಸಂಸದರು ಈ ಕುರಿತು ಧ್ವನಿ ಎತ್ತಬೇಕು. ಆದ್ರೆ ಅವರ ನಿರ್ಲಕ್ಷ್ಯದಿಂದ ಆಲೂರು ಜನತೆಗೆ ಈಗ ಅನ್ಯಾಯ ಆಗಿದೆ. ಈ ಸಂಬಂಧ ಶಾಸಕರಿಗೆ ಹಾಗೂ ಸಂಸದರಿಗೆ 30 ದಿನಗಳ ಗಡುವು ನೀಡಲಾಗಿದ್ದು ಕೂಡಲೇ ಸಮಸ್ಯೆಯನ್ನ ಬಗೆಹರಿಸದೇ ಇದ್ರೆ ಹೈಕೋರ್ಟ್ ನಲ್ಲಿ PIL ಅನ್ನ ದಾಖಲಿಸಿ ನ್ಯಾಯ ಒದಗಿಸಿಕೊಡಲಾಗುವುದು ಅಂತಕ್ಕಂಥ ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ದಿನ ನಾವು ಪತ್ರಿಕಾಗೋಷ್ಠಿ ಕರೆದಿದ್ದು ಪ್ರಮುಖ ಅಂಶ ಏನಂತಂದರೆ ಆಲೂರು ತಾಲೂಕಲ್ಲಿ ಕಳೆದ 28 ವರ್ಷಗಳಿಂದ ರೈಲ್ವೆ ನಿಲ್ದಾಣಕ್ಕೆ ಸಿಬ್ಬಂದಿಗಳಿದ್ದು ಸ್ಟೇಷನ್ ಮಾಸ್ಟ್ರು ನಿಲ್ಲೋದಕ್ಕೆ, ರೈಲು ನಿಲ್ಲೋದಕ್ಕೆ ಸುಸಜ್ಜಿತವಾದ ಪ್ಲ್ಯಾಟ್ಫಾರ್ಮ್ ವ್ಯವಸ್ಥೆ ಎಲ್ಲವೂ ಕೂಡ ಇದ್ದು ಇದ್ರೂ ಕೂಡ ಜನಪ್ರತಿನಿಧಿಗಳ ನಿರ್ಲಕ್ಷ್ಯತ ಮನೋಭಾವದಿಂದ ಆಲೂರು ತಾಲೂಕಿಗೆ ನಿಲುಗಡೆ ಕೊಟ್ಟಿರಲಿಲ್ಲ. 2024 ಫೆಬ್ರವರಿನಲ್ಲಿ ನಿಲುಗಡೆ ಸಾಧ್ಯ ಆಯಿತು. ನಾವೇ ಖುದ್ದಾಗಿ ಅಂದಿನ ಕೇಂದ್ರ ಮಂತ್ರಿಗಳಾದಂಥ ರೈಲ್ವೆ ಮಂತ್ರಿಗಳು ಅಶ್ವಿನಿ ವೈಷ್ಣವ್ ಅವರಿಗೆ ಮನವಿ ಕೊಟ್ಟು ಮತ್ತು ದೆಹಲಿಯ ರೈಲ್ವೆ ಬೋರ್ಡ್ ಸಂಬಂಧಪಟ್ಟ ರೈಲ್ವೆ ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟು ಸಮರ್ಪಕವಾಗಿ ವಿವರಿಸಿದ ನಿಲುಗಡೆ ಕೊಟ್ಟಿದ್ದರು. ಅದು ಪ್ರಾಯೋಗಿಕವಾಗಿ ಅಂತ ಕೊಟ್ಟಿದ್ದರು. ಆ ಸ್ಟಾಪೇಜನ್ನು 2024 ಡಿಸೆಂಬರಲ್ಲಿ 4ನೇ ತಾರೀಕು ರದ್ದು ಮಾಡಿದ್ರು. ಏನಕ್ಕೆ ರದ್ದು ಮಾಡಿದಿರಿ ಅಂತ ನಾವು ಕಾರಣವನ್ನು ಕೇಳಿ ಸಂಬಂಧಪಟ್ಟ ರೈಲ್ವೆ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟಂಥ ಮಂತ್ರಿಗಳು ಆದಂಥ ನಮ್ಮ ಇವತ್ತು ಕರ್ನಾಟಕದ ಮಂತ್ರಿಗಳಾದಂಥ ಶ್ರೀಯುತ ವಿ ಸೋಮಣ್ಣ ಸಾಹೇಬ್ರನ್ನೆಲ್ಲ ಅಪ್ರೋಚ್ ಮಾಡಿದಾಗ ನಮ್ಮ ಮನೆಗೆ ನಮ್ಮ ಸಂಸ್ಥೆಗೆ ಒಂದು ಪತ್ರ ಕಳಿಸಿರ್ತಾರೆ. ಫೈನಾನ್ಷಿಯಲ್ ಜಸ್ಟಿಫಿಕೇಷನ್ ಕೊಡೋಕ್ಕಾಗಲ್ಲ, 247 ರೂಪಾಯಿ ಆದಾಯ ಇದೆ ಅಂತ ಕೊಟ್ಟಿರ್ತಾರೆ ಪರ್ ಡೇಗೆ. ಆದರೆ ನಮ್ಮ ಸ್ಟೇಷನಲ್ಲಿ ಸಂಗ್ರಹ ಆಗಿರೋಂಥ ಮಾಹಿತಿ 2024 ಅಕ್ಟೋಬರಲ್ಲಿ 22,865 ರೂಪಾಯಿ ಸಂಗ್ರಹ ಆಗಿದೆ. 311 ಜನ ಪ್ರಯಾಣಿಕರು ಹತ್ತಿದ್ದಾರೆ. 2024 ನವಂಬರಲ್ಲಿ 15,985 ರೂಪಾಯಿ ಸಂಗ್ರಹ ಆಗಿದೆ. ಆ ಟೋಟಲ್ಲು ನಮ್ಮ ನಿಲ್ದಾಣದಲ್ಲಿ ಏನು ಸಂಗ್ರಹ ಆಗಿದೆಯಲ್ಲ ಹಣ ಇದೆಯಲ್ಲ ಅದಕ್ಕಿಂತಲೂ ಕಡಿಮೆ 8 ಟ್ರೈನ್ ನಿಲ್ಲುತ್ತೆ. ಮಾವಿನಕೆರೆಯಲ್ಲಿ ಕಡಿಮೆ ಇದೆ. ಬಾಗೇಶ್ಪುರದಲ್ಲಿ 18,000 ರೂಪಾಯಿ ಕಲೆಕ್ಷನ್ ಆಗುತ್ತೆ. ನಮ್ಮ ಡಿಮ್ಯಾಂಡ್ ಏನು ಅಂತಂದರೆ ಸಂಬಂಧಪಟ್ಟಂತಹ ಶಾಸಕರು, ಸಂಬಂಧಪಟ್ಟಂತಹ ಸಂಸದರು ಇದ್ರ ಬಗ್ಗೆ ಧ್ವನಿ ಏರಿಸಬೇಕಾಗಿತ್ತು. ಬೇರೆ ನಿಲ್ದಾಣಕ್ಕಿಂತ ಆಲೂರು ತಾಲೂಕು ಆದಾಯ ಜಾಸ್ತಿ ಇದೆ, ಇಲ್ಲಿನ ಯಾಕೆ ಕಡೆಗಣಿಸಿ ವಿಡ್ರಾ ಮಾಡಿದ್ರೆ ಅಲ್ಲಿನ ಜನ ನಮ್ಮನ್ನೇ ಬಿಡೋಲ್ಲ, ಸುಮ್ಮನೆ ಬಿಡೋಲ್ಲ ಅಂತ. ಆದರೆ ಅವರೆಲ್ಲ ನಿರ್ಲಕ್ಷ್ಯತನ ಬೇಜವಾಬ್ದಾರಿತನದಿಂದ ಇವತ್ತು ಆಲೂರಿಗೆ ಸೌಲಭ್ಯ ವಂಚಿತವಾಗಿದೆ. ಮತ್ತು ನಾವು 30 ದಿವಸ ಗಡುವು ಕೊಡ್ತಾಯಿದ್ದೀವಿ ಶಾಸಕರಿಗೆ, ನಮ್ಮ ಸಂಸದರಿಗೆ. ಏನು ಅಂತಂದರೆ ನೀವು ಹೋಗಿ ಸಮಸ್ಯೆನ ಬಗೆಹರಿಸ್ಕೊಂಬನ್ನಿಂದ ಗೌರವವಾಗಿ ಮನವಿ ಸಲ್ಲಿಸ್ತಾ ಇದ್ದೀವಿ. ಆಗಿಲ್ಲ ಅಂತಂದರೆ ಹೈಕೋರ್ಟ್ಗೆ PL ಹಾಕ್ತೀವಿ, ಅಂಕಿಅಂಶ ಪ್ರಕಾರ PL ಹಾಕಿ ನ್ಯಾಯವನ್ನು ಒದಗಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ನಮ್ಮ ಪಕ್ಕದಲ್ಲಿ